ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಸಿ ಇ ಟಿ ಅಪ್ಡೇಟ್ ಬಂದಿರುತ್ತೆ. 2024 ಸಿ ಇ ಟಿ ಪರೀಕ್ಷಾ ದಿನಾಂಕ ಪ್ರಕಟವಾಗಿರುತ್ತೆ. ಸೊ ಯಾವತ್ತಿನ ದಿನ ಅಂತಂದರೆ ಏಪ್ರಿಲ್ 20 ಮತ್ತು 21ನೆಯ ದಿನ, ಅಂದರೆ 2024 ಏಪ್ರಿಲ್ 20 ಮತ್ತು 21ನೇ ದಿನ ಇರುತ್ತೆ. ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ 24-25ರಲ್ಲಿ ಪ್ರವೇಶಾತಿ ಬಯಸುವವರಿಗೆ ಮುಂಬರುವ ಏಪ್ರಿಲ್ 20 ಶನಿವಾರ ಮತ್ತು ಭಾನುವಾರ 21 ಸಿ ಇ ಟಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲಾಗುವುದು. ಆದ್ದರಿಂದ ಆಸಕ್ತ ಅಭ್ಯರ್ಥಿಗಳು ಜನವರಿ 10ರಿಂದ ನಿಗದಿತ ಶುಲ್ಕದೊಂದಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅಂತ KEA ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅಂತ ತಿಳಿಸಿರ್ತಾರೆ. ಈ ಬಗ್ಗೆ ಅವರು ಶುಕ್ರವಾರ ಪತ್ರಿಕಾ ಪ್ರಕಟಣೆ ಹೊರಡಿಸಿರ್ತಾರೆ. ಏಪ್ರಿಲ್ 20 ಬೆಳಗ್ಗೆ 10:30ಕ್ಕೆ ಜೀವಶಾಸ್ತ್ರ, ಮಧ್ಯಾಹ್ನ 2:30ರಿಂದ ಗಣಿತ, 21ರಂದು ಬೆಳಗ್ಗೆ ಭೌತಶಾಸ್ತ್ರ ಮತ್ತು ಮಧ್ಯಾಹ್ನ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಪರೀಕ್ಷೆ ತಲಾ 60 ಅಂಕಗಳಿಗೆ ನಡೆಯಲಿದೆ. ಹಾಗೆಯೇ ಹೊರನಾಡು ಮತ್ತು ಗಡಿನಾಡು ಕನ್ನಡ ಅಭ್ಯರ್ಥಿಗಳಿಗೆ ಏಪ್ರಿಲ್ 19 ಶುಕ್ರವಾರದಂದು ಬೆಂಗಳೂರು, ಬೀದರ್, ಬಳ್ಳಾರಿ, ಬಿಜಾಪುರ, ಮಂಗಳೂರಲ್ಲಿ ಕನ್ನಡ ಪರೀಕ್ಷಾ ಭಾಷೆ ನಡೆಯಲಿದೆ. ಸೊ ನ್ಯಾಚುರೋಪತಿ ಮತ್ತು ಯೋಗ B.Pharm ಬಗ್ಗೆನೂ ಕೊಟ್ಟಿದ್ದಾರೆ. ಕೋರ್ಸ್ಗಳಿಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೂ ಈ ಸೂಚನೆ ಅನ್ವಯಿಸುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಸರಿಯಾದ RD ಸಂಖ್ಯೆ, ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ಕಲ್ಯಾಣ ಕರ್ನಾಟಕ ಪ್ರಮಾಣಪತ್ರಕ್ಕೆ ಸಂಬಂಧಿಸಿದ ಅಗತ್ಯ ವಿವರಗಳನ್ನು ದಾಖಲಿಸಬೇಕು. ತಪ್ಪಿದ್ದಲ್ಲಿ ಇಂಥವರು ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಯಾಕೆ ಬೇಕು ಅಂದರೆ, ಇದು ನೀವು ಏನು ಸಿ ಇ ಟಿಯಲ್ಲಿ ಹಾಕ್ತೀರಾ ಅದೇ ಮುಂದೆ ನಿಮ್ಮದು ಸೀಟ್ ಅಲಾಟ್ಮೆಂಟ್ ಆಗುವಾಗ ಬಹಳ ಉಪಯೋಗಕ್ಕೆ ಬರುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಏನು ಕಲ್ಯಾಣ ಕರ್ನಾಟಕದ್ದು RD ನಂಬರ್ ಇರುತ್ತೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುತ್ತೆ. RD ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಮತ್ತು HKದಲ್ಲಿ ಸರ್ಟಿಫಿಕೇಟಲ್ಲಿ ಅದನ್ನು ಭಾಳ ಹುಷಾರಾಗಿ ಹಾಕಬೇಕು, ತಪ್ಪು ಹಾಕಬಾರ್ದು. ಓಕೆ. ಸೊ BEಗೆ ನೇರ ಪ್ರವೇಶ ಏಪ್ರಿಲ್ 18ರಂದು ಸಿ ಇ ಟಿ ಇಂಜಿನಿಯರಿಂಗ್ 3ನೇ ಸೆಮಿಸ್ಟರ್ಗೆ ನೇರ ಪ್ರವೇಶಾತಿ ಬಯಸುವ ಅರ್ಹ ಅಭ್ಯರ್ಥಿಗಳಿಗೆ ಏಪ್ರಿಲ್ 18ರಂದು ಸಿ ಇ ಟಿ ನಡೆಸಲಾಗುವುದು. ಇಂಥವರು ಅರ್ಜಿ ತುಂಬಲು ಸದ್ಯದಲ್ಲೇ ಪೋರ್ಟಲ್ ತೆರೆಯಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಓಕೆ, ಇದೇ ರೀತಿ MBA MTech ಪ್ರವೇಶ ಬಯಸುವ ಅವರ ಅಭ್ಯರ್ಥಿಗಳಿಗೆ ಏಪ್ರಿಲ್ 18 ಮತ್ತು 19ರಂದು PG CET ನಡೆಸಲಾಗುವುದು ಅಂತ ಇವಾಗೇ ಮುಂಚೆನೇ ಅನೌನ್ಸ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಇಷ್ಟು ಮಾಹಿತಿ ಆಗಿರುತ್ತೆ ಇದು ಮುಂದಿನ ವರ್ಷದ ಅಪ್ಡೇಟ್. ಸೊ ಸಿ ಇ ಟಿ ಡೇಟ್ ಅನೌನ್ಸ್ ಮಾಡಿರ್ತಾರೆ. ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಸ್ಟೇ ಟ್ಯೂನ್ಡ್ ಮಾಹಿತಿ ಯೂಟ್ಯೂಬ್ ಚಾನಲ್. ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.